ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ಸತ್ಯವೇದದ ವಾಕ್ಯಗಳ ಮೂಲಕ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಸತ್ಯವೇದದ ಮೂಲಕ ಪ್ರಾರ್ಥನೆ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸುವುದು ತಂದೆ. ಆಮೇಲೆ ಸತ್ಯವೇದದ ವಾಕ್ಯಗಳ ಮೂಲಕ ಜ್ಞಾನೋಕ್ತಿಗಳು 6:21-22 ವಾಕ್ಯ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಆ ಉಪದೇಶವು ಮಾತನಾಡುವುದು. ದೇವರು ನಮ್ಮೊಂದಿಗೆ ಮಾತನಾಡಲು ಸಾವಿರಾರು ಮಾರ್ಗಗಳುಂಟು. ಆತನು ಪ್ರಕೃತಿಯ ಮೂಲಕ ಮಾತನಾಡುವನು, ಸತ್ಯವೇದದ ವಾಕ್ಯಗಳ ಮೂಲಕ ಮಾತನಾಡುವನು. ವೇದ ವಾಕ್ಯಗಳೆಲ್ಲ ಪರಿಶುದ್ಧಾತ್ಮನಿಂದ ಪ್ರಕಟಗೊಂಡಿದೆ. ಸತ್ಯವೇದವು ತನ್ನ ಸೇವಕರ ಮೂಲಕವಾಗಿ ಬರೆದುಕೊಟ್ಟ ದೇವರ ವೇದ ವಾಕ್ಯಗಳನ್ನು ಮುದ್ರಿಸಿ ನಮ್ಮ ಕೈಯಲ್ಲಿಟ್ಟ ದೇವರು ಆ ವಾಕ್ಯಗಳೊಂದಿಗೆ ತನ್ನ ಧ್ವನಿಯನ್ನು ಸೇರಿಸಿದ್ದಾನೆ. ಸತ್ಯವೇದದ ಒಂದೊಂದು ವಾಕ್ಯದಲ್ಲೂ ಪವಿತ್ರಾತ್ಮನಿದ್ದಾನೆ, ಅದಕ್ಕೆ ಜೀವ ಉಂಟು. ಸತ್ಯವೇದದ ವಾಕ್ಯಗಳೆಲ್ಲ ಆತ್ಮವು ಜೀವವು ಆಗಿರುವುದರಿಂದ ಅವುಗಳು ಜೀವ ಕೊಡುವ ಮಹಿಮೆಯನ್ನು ಹೊಂದಿವೆ. ಓದುವವರು ಆತ್ಮದಲ್ಲಿ ಜೀವವನ್ನು ತುಂಬಿಸುತ್ತದೆ. ಮಾತ್ರವಲ್ಲ, ಓದುವವರೊಂದಿಗೆ ಅದು ಮಾತನಾಡುವುದು. ನನ್ನ ಚಿಕ್ಕ ಪ್ರಾಯದಿಂದಲೇ ಅಧಿಕವಾಗಿ ವಿದ್ಯಾಭ್ಯಾಸ ಮಾಡಬೇಕೆಂಬ ಆಸೆ ಇದ್ದುದರಿಂದ MA ಓದಿದೆ ಎಂಬ ಒಬ್ಬ ದೇವ ಮನುಷ್ಯರು ಹೇಳುವರಾಗಿದ್ದಾರೆ. ಆದಾಯ ತೆರಿಗೆಯ ಕಾಯ್ದೆಗಳನ್ನೆಲ್ಲ ಅವರು ಓದಿದರು. ಈ ಪುಸ್ತಕಗಳನ್ನೆಲ್ಲ ಲೌಕಿಕ ಜ್ಞಾನವನ್ನೇ ಕೊಟ್ಟಿತು ಹೊರತು ಆತ್ಮಕ್ಕೆ ಬೇಕಾದ ಸಂತೋಷ ಸಮಾಧಾನವನ್ನು ಆ ದೇವ ಸೇವಕರಿಗೆ ಕೊಡಲಿಲ್ಲ. ರಕ್ಷಣೆಯ ಸಂತೋಷವನ್ನಾಗಲಿ ಪರಲೋಕದ ಮಹಿಮೆಯನ್ನಾಗಲಿ ತರಲಿಲ್ಲ. ಆದರೆ ಈ ಸತ್ಯವೇದವಾದರೂ ಆತ್ಮವೂ ಜೀವವೂ ಆಗಿದೆ. ನಮ್ಮೊಂದಿಗೆ ಮಾತನಾಡುವುದು, ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವುದು, ದೇವ ಮಹಿಮೆಯನ್ನು ನಮ್ಮಲ್ಲಿ ಕಾಣುವಂತೆ ಮಾಡುವುದು. ಸತ್ಯವೇದದಲ್ಲಿ ಬರೆದ ಆತ್ಮನಾದಾತನು ಅದನ್ನು ನಮಗೆ ವಿವರಿಸುವಂತೆ ಬೇರೆ ಯಾರಿಂದಲೂ ವಿವರಿಸಲು ಸಾಧ್ಯವಿಲ್ಲ. ತಂದೆಯೇ, ನನ್ನೊಂದಿಗೆ ಮಾತನಾಡು, ಸತ್ಯವೇದದ ರಹಸ್ಯಗಳನ್ನೆಲ್ಲ ನನಗೆ ತಿಳಿಸಿಕೊಡು ಎಂದು ನಾವು ಆತನನ್ನು ಬೇಡಿದರೆ ಆತನು ಆ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವನು. ಆತನ ವಾಗ್ದಾನಗಳು ನಮ್ಮನ್ನು ಉತ್ಸಾಹಗೊಳಿಸುತ್ತವೆ. ದೇವ ಮಕ್ಕಳೇ, ಸತ್ಯವೇದವನ್ನು ಬಯಸಿ ಪ್ರೀತಿಸಿ ಧ್ಯಾನ ಮಾಡಿದೆ. ಕೀರ್ತನೆಗಳು 1ನೇ ಅಧ್ಯಾಯ 2. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು ಎಂದು ಸತ್ಯವೇದವು ಹೇಳುವುದಾಗಿದೆ. ಪ್ರೈಸ್ ದ ಲಾರ್ಡ್. ಆಮೆನ್.